ಸೀರಿಯಲ್ ಅಥವಾ ಸಿನಿಮಾ ಮಾಡ್ತಿದ್ದೀವಿ ಅಂತ ತಕ್ಷಣ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಮಾಡಬೇಕು, ನಿಜವಾಗ್ಲೂ ಮಾಡಬೇಕು. ಬಟ್ ಎಲ್ಲ ಇಂಡಿಯನ್ ಹೌಸಸಲ್ಲೂ ಅಮ್ಮಂದ್ರು ಮಾಡ್ಕೊಟ್ಟೆ ಇರ್ತಾರೆ. ಎಣ್ಣೆ ಹಚ್ಚಿ ನೀಟಾಗಿ ಶಾಂಪೂ ಮಾಡಿ ನಮ್ಮ ಎಲ್ಲನೂ ಯಾಕಂದ್ರೆ ಇವಾಗ ನೀವು ಸೀರಿಯಲ್ ಮಾಡ್ತಿದ್ರೆ ಬ್ಯೂಟಿ ಸೀಕ್ರೆಟ್ ಅಂತ ಏನೂ ಇಲ್ಲ. ದೇವ್ರು ಕೊಟ್ಟಿರೋದು ನಮ್ಮ ಅಮ್ಮಂದ್ರು ಏನು ಮಾಡ್ಕೊಡ್ತಿದ್ರು ಅದನ್ನೇ ನಾವು ಒಂಚೂರು ಫಾಲೋ ಮಾಡ್ತೀವಿ. ಆ್ಯಕ್ಚುಲಿ ಇಟ್ ವರ್ಕ್ಸ್. ಟ್ರೈ ಮಾಡಿ, ಇಟ್ಸ್ ಅ ಸೀಕ್ರೆಟ್. ಈಗ ನಟಿಯಾಗಿ ನಾವು ಒಂದು ಸೀರಿಯಲ್ ಅಥವಾ ಸಿನಿಮಾ ಮಾಡ್ತಿದ್ದೀವಿ ಅಂತ ತಕ್ಷಣ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಹೆಂಗಿರುತ್ತೆ ಅಂತ? ನಿಜ ಹೇಳ್ತೀನಿ, ನಾನು ಸ್ಕಿನ್ ಕೇರ್ ಎಲ್ಲ ಅಂದರೆ ಮಾಡಬೇಕು, ನಿಜವಾಗ್ಲೂ ಮಾಡಬೇಕು. ಬಟ್ ಸ್ಕಿನ್ ಕೇರ್ ಎಲ್ಲ ಏನೂ ಮಾಡ್ತಿಲ್ಲ. ಅದಕ್ಕೆ ಕೂದಲು ಒಂಚೂರು ಹೋಗ್ತಾ ಇದೆ. ನೀಟಾಗಿ ಎಣ್ಣೆ ಹಚ್ಚಿ ಮನೆಯಲ್ಲಿ ಅಮ್ಮ ಮಾಡ್ಕೊತಿದ್ರಲ್ಲ, ಕರ್ಬೇವು ಹಾಕ್ಬಿಟ್ಟು, ಕರ್ಬೇವು ಮೆಂತ್ಯ ಎಲ್ಲ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು, ಯೂಶಲಿ ಎಲ್ಲ ಇಂಡಿಯನ್ ಹೌಸಸಲ್ಲೂ ಅಮ್ಮಂದ್ರು ಮಾಡಿಕೊಟ್ಟೇ ಇರ್ತಾರೆ. ಎಣ್ಣೆ ಹಚ್ಚಿ ನೀಟಾಗಿ ಶಾಂಪೂ ಮಾಡಿ ಒಂಚೂರು ಗಿರಮ್ ಹಚ್ಚಿದ್ರೆ ಒಳ್ಳೆಯದು. ಸ್ಕಿನ್ ಕೇರ್ ಅಂದರೆ ಅಷ್ಟೇ. ಫಸ್ಟು ಪಿಂಪಲ್ ಎಲ್ಲ ಮಾಡಿದ್ರೆ ಹೊಡ್ಕೋಬೇಡಿ. ನಾನು ಅದು ಮಾಡ್ತೀನಿ ಅಂದರೂ ಹೇಳ್ತಾ ಇದ್ದೀನಿ. ಪಿಂಪಲ್ ಎಲ್ಲ ಬಂದರೆ ಹೊಡ್ಕೋಬೇಡಿ. ಆದಷ್ಟು ಫೇಸ್ ಕ್ಲೀನಾಗಿ ಇಟ್ಕೊಳ್ಳಿ. ಯೂಶಲ್ ಬೇಸಿಕ್ ಅಂಡರ್ ಐ ಇದ್ದರೆ ಅಂಡರ್ ಐ ಕ್ರೀಮು, ಸಿರಮ್ ಅದೆಲ್ಲ ಯೂಸ್ ಮಾಡಿದ್ರೆ. ಐ ಆಮ್ ಅ ವೆರಿ ಬ್ಯಾಡ್ ಪರ್ಸನ್ ಟು ಆಸ್ಕ್ ದಿಸ್. ಅಂದರೆ ನಾನೇ ಇನ್ನೂ ಮಾಡಲ್ಲ, ನನ್ನನ್ನು ಕೇಳ್ತಿದ್ದೀರಾ ಹೋಗಿ. ಇವಾಗ ನೀವು ಹೇಳ್ತಾ ಇದ್ರಿ ಮನೇಲಿ ಅಮ್ಮ ಎಲ್ಲಾನು, ಯಾಕಂದ್ರೆ ಇವಾಗ ನೀವು ಒಂದು ಸೀರಿಯಲ್ ಮಾಡ್ತಿದ್ರೆ ಏನಪ್ಪ ವೈಷ್ಣವಿ ಅವರಾಗಿರ್ಬೋದು ಅಥವಾ ಕಾವ್ಯ ಅವರಾಗಿರ್ಬೋದು ಇಷ್ಟು ಚೆನ್ನಾಗಿ ಕಾಣಿಸಿದ್ರೆ ಅವರ ಬ್ಯೂಟಿ ಸೀಕ್ರೆಟ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳುವಂಥ ಕುತೂಹಲ ಒಂದಷ್ಟು ಆಡಿಯನ್ಸ್ಗೆ ಇದ್ದೇ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮ್ಮನ್ನು ಒಂದಷ್ಟು ವರ್ಗ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಏನೋ ಟಿಪ್ಸ್ ಕೊಡೋದು? ಬ್ಯೂಟಿ ಸೀಕ್ರೆಟ್ ಅಂತ ಏನೂ ಇಲ್ಲ. ದೇವ್ರು ಕೊಟ್ಟಿರೋದು ದೊಡ್ಡವ್ರ ದಯೆ, ನಮ್ಮ ಪೇರೆಂಟ್ಸ್ ದಯೆ. ಚೆನ್ನಾಗಿದ್ದೀನಿ ಅಷ್ಟೇ. ಬ್ಯೂಟಿ ಸೀಕ್ರೆಟ್ ಅಂತೆಲ್ಲ ಏನೂ ಇಲ್ಲ. ಬೇಸಿಕ್ಕು ಮುಖಕ್ಕೆ ಏನಾದರೂ ಪ್ಯಾಕ್ ಗೀಕಂದ್ರು ಮನೆಯಲ್ಲಿ ಅದೇ ಕಡಲೆ ಹಿಟ್ಟು ನಮ್ಮ ಅಮ್ಮಂದ್ರೆ ಏನು ಮಾಡ್ಕೊಡ್ತಿದ್ರು ಅದನ್ನೇ ನಾವು ಒಂಚೂರು ಫಾಲೋ ಮಾಡ್ತೀವಿ. ಒಂಚೂರು ಟ್ಯಾನ್ ಹೋಗಲಿ ಅಂತ ನಾನು ಕಾಫಿ ಪುಡಿದು ಒಂಚೂರು ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಇಟ್ ವರ್ಕ್ಸ್. ಟ್ರೈ ಮಾಡಿ, ಇಟ್ಸ್ ಅ ಸೀಕ್ರೆಟ್. ಯೋಗ ಮಾಡ್ತೀರಾ, ಜಿಮ್ ಮಾಡ್ತೀರಾ ಅಂತ? ನಾನು ಡ್ಯಾನ್ಸ್ ಮಾಡ್ತೀನಿ. ನಾನು ಕ್ರಾಸ್ ಫಿಟ್ಟಿಂಗ್, ನಾನು ವೆಯ್ಟ್ ಲಿಫ್ಟಿಂಗ್ ಇಲ್ಲ. ನಾನು ಆ್ಯಕ್ಚುಲಿ ಜಿಮ್ಗೆ ಹೋಗಿ ತುಂಬ ದಿನ ಆಯಿತು. ತುಂಬ ದಿನ ಆಯಿತು ಬಿಕಾಸ್ ಆಫ್ ಟ್ರಾವೆಲಿಂಗ್. ಬಟ್ ನಾನು ಹೋದರೆ ಯೂಶಲಿ ಬಾಕ್ಸಿಂಗ್ ಹೋಗ್ತೀನಿ, ಆಮೇಲೆ ಕ್ರಾಸ್ ಫಿಟ್ಟಿಂಗ್ ಆ್ಯಂಡ್ ಡ್ಯಾನ್ಸ್. ಈಗ ಫ್ರೀ ಟೈಮ್ ಇದ್ದಾಗಲೆಲ್ಲ ವೈಷ್ಣವಿ ಅವರ ಹಾಬೀಸ್ ಏನೇನಿರುತ್ತೆ? ಹಾಬೀಸಾಗಿ ನಂಗೆ ಡ್ಯಾನ್ಸ್ ಅಂದರೆ ಹುಚ್ಚು ಇಷ್ಟ. ಡ್ಯಾನ್ಸ್ ಮಾಡ್ತೀನಿ. ಪುಸ್ತಕ ಓದ್ತೀನಿ. ನನಗೆ ಪುಸ್ತಕ ಓದೋದು ಅಂದರೆ ತುಂಬ ಇಷ್ಟ. ಇವಾಗ ಮೂವೀಸ್ ನೋಡ್ತೀನಿ. OTT ಪ್ಲ್ಯಾಟ್ಫಾರ್ಮ್ ಬಂದಾಗಲಿಂದ ಮೂವೀಸು ಪುಸ್ತಕ ಓದೋದು ಕಡಿಮೆ ಆಗಿದೆ. ಬಟ್ ಪುಸ್ತಕ ಓದೋದಂದರೆ ನನಗಿಷ್ಟ. ಅದು ನನ್ನ ಸಮಯ, ಪುಸ್ತಕ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.